ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾರುಕಟ್ಟೆಗೆ ಬಂತು ಆಶ್ಚರ್ಯ ಎಟಿಎಂ ಮಷಿನ್. ನೀವು ಕೊಟ್ಟ ಚಿನ್ನ ಕರಗಿಸಿ ದುಡ್ಡನ್ನ ನೀಡುತ್ತೆ ಎಟಿಎಂ. ವಿಶ್ವದ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗ್ತಾ ಇದೆ. ಚೀನಾದಲ್ಲಿ ಜಗತ್ತಿನ ಗಮನ ಸೆಳೆದ ಹೊಸ ಎಟಿಎಂ. ಶಾಂಘೈನಲ್ಲಿ ಚಿನ್ನ ಕರಗಿಸಿ ಹಣ ನೀಡುವಂತ ಹೊಸ ಎಟಿಎಂ ಇದೀಗ ಲಭ್ಯವಾಗ್ತಾ ಇದೆ. ಸಾಮಾನ್ಯವಾಗಿ ನೀವು ಎಟಿಎಂಗಳನ್ನು ಹೆಂಗೆ ನೋಡಿರ್ತೀರಾ ಹೇಳಿ? ನೀವು ಎಟಿಎಂ ಕಾರ್ಡನ್ನು ಹಾಕಿದ್ರೆ ದುಡ್ಡು ಬರುತ್ತೆ. ಇನ್ನು ಹೆಚ್ಚಿನದಾಗಿ ಕೆಲವು ಮಷಿನ್ಸ್ಗಳಿರುತ್ತೆ, ನೀವು ಅದರಲ್ಲಿ ಫಂಡ್ ಮಾಡ್ಬೋದು, ಅಂದರೆ ದುಡ್ಡು ಹಾಕಬಹುದು. ಬಟ್ ಇಲ್ಲಿ ನೀವು ಚಿನ್ನ ಹಾಕಿದ್ರೆ ಅಮೌಂಟ್ ಬರುತ್ತೆ ಅಂದರೆ ಇದು ಹಿಂಗೆ? ಇದು ಬಹಳ ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ, ಸಂಚಲನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕಷ್ಟದ ಸಂದರ್ಭದಲ್ಲಿ ಬಂಗಾರ ಅಡ ಇಟ್ಟು ಬಂಗಾರ ಮಾರಿ ದುಡ್ಡು ತರೋರು ಇದ್ದಾರೆ. ಆದರೆ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೋಗಿ ಅಡ ಇಟ್ಟಿರ್ತಾರೆ. ಆದರೆ ಈಗ ಆ ರಿಸ್ಕು ಇಲ್ಲ. ಇದನ್ನು ನೋಡ್ತಾ ಇದ್ರೆ ಎಟಿಎಮ್ಮಿಗೆ ಹೋಗ್ಬಿಟ್ಟು ಚಿನ್ನ ಇಟ್ಟರೆ ಸಾಕು, ಅದು ಕರಗತ್ತೆ. ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು, ಅಂದರೆ ಅದು ಯಾವ ಥರ ಗೊತ್ತಾಗಬೇಕು ಇದ್ರ ಬಗ್ಗೆ ಮಾಹಿತಿ. ಅಂದರೆ ಗ್ರಾಮ್ ಲೆಕ್ಕನೂ ಅದೇ ಹಾಕಿ, ಆಗ ಏನು ರನ್ನಿಂಗ್ ರೇಟ್ ಇದೆ ಅದರ ಆಧಾರದ ಮೇಲೆ ದುಡ್ಡು ಬರುತ್ತೆ ಅಂತ ಕಾಣಿಸುತ್ತೆ. ನೋಡಿ, ಈ ಎಟಿಎಂ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ ಅಲ್ವಾ? ಈಗ ತಿಳ್ಕೊಳ್ಬೇಕಾಗಿರೋ ಇಂಟ್ರೆಸ್ಟಿಂಗ್ ವಿಚಾರ ಇದೇನೆ, ನೋಡ್ಬಿಡೋಣ ಬನ್ನಿ. ಈ ಎಟಿಎಂನಲ್ಲಿ ಚಿನ್ನದ ಆಭರಣವನ್ನು ಹಾಕಬೇಕು. 1200 ಡಿಗ್ರಿ ತಾಪಮಾನದಲ್ಲಿ ಎಟಿಎಂನಲ್ಲೇ ಚಿನ್ನ ಕರಗುತ್ತಂತೆ. ಚಿನ್ನದ ಶುದ್ಧತೆಯನ್ನು ತಕ್ಷಣವೇ ಹೇಳುತ್ತಂತೆ, ಅಂದರೆ ಇದು ಎಷ್ಟು ಕ್ಯಾರೆಟ್ ಅಂತೆಲ್ಲ ಹೇಳುತ್ತಂತೆ. ಚಿನ್ನ ನೇರ ಬೆಲೆಯನ್ನು ಸಹ ತೋರಿಸುತ್ತಂತೆ. ಅಂದರೆ ಇದ್ರದ್ದು ವೆಯ್ಟ್ ಇಷ್ಟಿದೆ, ಸೊ ಇದಕ್ಕೆ ಇಷ್ಟು ರೇಟ್ ಸಿಗುತ್ತೆ ಅನ್ನೋದನ್ನು ಅದನ್ನೇ ತೋರಿಸುತ್ತಂತೆ. ಬ್ಯಾಂಕ್ ಖಾತೆ ವಿವರವನ್ನು ನಮೂದಿಸ್ಬೇಕು. ಅಂದರೆ ನಮಗೆ ಯಾವ ಅಕೌಂಟಿಗೆ ದುಡ್ಡು ಬರಬೇಕು ಅನ್ನೋದನ್ನು ನಾವಲ್ಲಿ ಹೇಳಿದ್ರೆ, ನಮೂದಿಸಿದ್ರೆ ಕ್ರೆಡಿಟ್ ಆಗುತ್ತಂತೆ ಆ ಹಣ. ಚಿನ್ನಕ್ಕೆ ಅನುಗುಣವಾದಂಥ ಮೌಲ್ಯದ ಹಣವನ್ನು ನೀಡುತ್ತಂತೆ. ನೋಡಿ ಏನೇನು ಕಂಡುಹಿಡಿತಾರೆ ಈ ಚೀನಾದವರು ಅಂತ. ಈಗ ಎಲ್ಲದೂ ಕೂಡ ಬಂದ್ಬಿಟ್ಟಿದೆ. ಇದೊಂದು ಬಾಕಿ ಇತ್ತು ಮತ್ತು ಇದರ ಅವಶ್ಯಕತೆನೂ ಇತ್ತು. ಬಹುತೇಕ ಸಂದರ್ಭದಲ್ಲಿ ನಾವು ಗಮನಿಸ್ಬೋದು, ಕಷ್ಟಕಾಲಕ್ಕಾಗಲಿ ಅಂತಲೇ ಚಿನ್ನ ತಗೊಳ್ಳೋರು ತುಂಬ ಜನ. ಬಂದಾಗ ಕಷ್ಟ ಅಂತ ಬಂದಾಗ ಅಡ ಇಟ್ಟು ಬಿಡೋಣ, ಇಲ್ಲ ಮಾರಿಬಿಡೋಣ, ಅದರಿಂದ ಬರೋ ದುಡ್ಡಲ್ಲಿ ನಾವು ಇನ್ನೇನೋ ಮಾಡೋಣ ಅಂತ ಗಿರಿವಿ ಅಂಗಡಿಗೆ ಹೋಗೋ ಅಥವಾ ಇನ್ನೆಲ್ಲೋ ಹೋಗಿ, ನಾವು ಫಿನಾನ್ಸ್ ಕಂಪ್ನಿಗಳೆಲ್ಲ ಇದೆ, ಅಲ್ಲಿ ಹೋಗಿ ಅಡ ಇಡ್ತೀವಿ, ಮಾರ್ತೀವಿ, ದುಡ್ಡು ತಗೊಳ್ತೀವಿ. ಈಗ ಆ ರಿಸ್ಕು ಇಲ್ಲ. ಈಗ ನೇರ ಎಟಿಎಂ ಇರೋ ಮಷಿನಿಗೆ ಹೋದ, ಅಲ್ಲಿ ಚಿನ್ನನ ಹಾಕ್ದ, ಅದೇ ಅಲ್ಲಿ ಕರಗಿಸುತ್ತೆ, ಅದೇ ಹೇಳುತ್ತೆ ಇವತ್ತಿನ ರೇಟ್ ಇಷ್ಟಿದೆ, ಈ ಚಿನ್ನಕ್ಕೆ ಇಷ್ಟು ಬೆಲೆ ಇದೆ ಅಂತ. ಓಕೆ ಫೈನ್, ನಿಮಗೆ ಎಷ್ಟು ದುಡ್ಡು ಬೇಕು ಅದನ್ನು ನಿಮ್ಮ ಅಕೌಂಟ್ ನಂಬರ್ನೆಲ್ಲ ಅಲ್ಲಿ ಡೀಟೇಲ್ ಆಗಿ ಹೇಳಿದರೆ ಆ ಅಕೌಂಟ್ಗೆ ಅದು ಕ್ರೆಡಿಟ್ ಆಗತ್ತೆ. ಬಹಳ ಸಿಂಪಲ್ ಆಗಿ ಕೆಲಸ ಮಾಡೋದು ಹೆಂಗೆ ಅನ್ನೋದನ್ನು ಚೀನಾ ಒಂದೊಂದನ್ನೇ ಕಂಡ್ಕೊಂಡು ಹೋಗ್ತಾ ಇದೆ. ಬಟ್ ಇದು ಡೇಂಜರಸ್ ಕೂಡ ಹೌದು. ಈ ಕಳ್ಳರ ಕಾಟ ಬೇರೆ ಜಾಸ್ತಿ ಆಗಿದೆ. ಯಾರೋ ಮನೆಗೆ ಹೋಗಿ ಚಿನ್ನ ಕದ್ದು ಆ ಚಿನ್ನ ತಂದು ಈ ಮಷಿನಿಗೆ ಹಾಕಿದ್ರು ಅಂದರೆ ಚಿನ್ನ ಕರಗೇ ಹೋಯ್ತು. ಪೊಲೀಸರು ಹುಡುಕ್ತಾನೆ ಇರಬೇಕು, ಚಿನ್ನ ಎಲ್ಲಿ ಅಂತ. ಹಾಗಾದರೆ ಗಿರಿವಿಟ್ಟು ಅಂಗಡಿಗೆ ಹೋದಿ ಈ ಥರದ ಚಿನ್ನಗಳು ಬಂದಿತ್ತ ಅಂದರೆ ಅವರೊಂದಷ್ಟು ಕ್ಲೂ ಕೊಡೋರು ಪೊಲೀಸರಿಗೆ. ಇದು ಮೋಸ್ಟ್ ಡೇಂಜರ್ ಕೂಡ ಹೌದು. ಯಾರ್ದೋ ಮನೆಗೆ ಹೋಗಿ ಚಿನ್ನ ಕದ್ದು ಈ ಎಟಿಎಮ್ಮಿಗೆ ಬಂದು ಹಾಕಿದ್ರೆ ಚಿನ್ನ ಕರಗಿ ಹೋಗುತ್ತೆ ಒಂದು, ಆಮೇಲೆ ದುಡ್ಡು ಸಿಗುತ್ತೆ. ಬಿಡಿ CCTV ವಿಜುವಲ್ಸ್ ಎಲ್ಲ ಇರುತ್ತೆ, ಹಂಗೆ ನಾವು ನೋಡೋದಾದರೆ. ಬಟ್ ಚಿನ್ನ ಹೋಯ್ತಾ, ಗುಳುಮ್ ಆಯ್ತಾ,